ಕೋಲಾರ ಜಿಲ್ಲೆಯ ಬಡ ರೈತ ಕೂಲಿ ಕಾರ್ಮಿಕರ ಬದುಕು ಭ್ರಷ್ಟಾಚಾರವೆಂಬ ಸೂಟ್ ಕೇಸ್ನಲ್ಲಿ ಸಾಗಿ ಹೋಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಇವತ್ತು ಕೋಲಾರ ಜಿಲ್ಲಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಲಂಚ 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 ಎನ್ನುವ ಪದಕ್ಕೆ ಬೆಲೆನೇ ಇಲ್ಲ ಹೋಗಿದೆ. ಜನಸಾಮಾನ್ಯರು, ಒಬ್ಬ ಕೂಲಿ ಕಾರ್ಮಿಕರು ಒಂದು ತಾಲೂಕು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ದಲ್ಲಾಳಿಗಳ ಮುಖಾಂತರನೇ ಹೋಗ್ಬೇಕಂತೂ ಅಧಿಕಾರಿಗಳ ನೆರಳೂ ಸಹ ಆ ಒಂದು ಬಡವರ ಮೇಲೆ ಬೀಳಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಜಿಲ್ಲಾಡಳಿತ ಭವನದಲ್ಲಿ ಏನು ಲೋಕಾಯುಕ್ತ ದಾಳಿ ನಡೆಸಿ ಭೂ ಪರಿವರ್ತನೆಗಾಗಿ ಲಂಚ ಬರೀ 25,000 ಲಂಚ ಪಡೆಯುವಾಗ ಇಬ್ಬರು ಅಧಿಕಾರಿಗಳು ಏನು ಲೋಕಾಬಲೆಗೆ ಬಿದ್ದಿದ್ದಾರೆ. ಇನ್ನು ನಂಗಲಿ ಪೊಲೀಸ್ ಠಾಣೆಯಲ್ಲಿ, ಪೊಲೀಸ್ ಠಾಣೆ ಅಂದರೆ ದೇವ್ರ ಥರ, ಯಾಕಂದರೆ ಬಡ ರೈತ ಕೂಲಿ ಕಾರ್ಮಿಕರಿಗೆ ನ್ಯಾಯ ಸಿಗ್ತದೆ ಅಂದರೆ ಅದು ದೇಗುಲದಂತಿರುವಂತಹ ಪೊಲೀಸ್ ಇಲಾಖೆಯಲ್ಲಿ. ಅಂತಹ ಪೊಲೀಸ್ ಇಲಾಖೆಯಲ್ಲೂ ಸಹ ಭ್ರಷ್ಟಾಚಾರ ಅನ್ನು ತಾಂಡವಾಡ್ತಾ ಇದ್ದರೆ ಇನ್ನು ಜನಸಾಮಾನ್ಯರ ರಕ್ಷಣೆ ಯಾರು? ಪ್ರಜಾಪ್ರಭುತ್ವ ಇದೆಯಾ? ಕಗ್ಗೋಲೆ ಆಗಿದೆಯಾ? ಇನ್ನು ಜನಪ್ರತಿನಿಧಿಗಳು ಇದ್ದೂ ಇಲ್ಲದಂತಾಗ್ಬಿಟ್ಟಿದ್ದಾರೆ. ಅವರ ಬೇಜವಾಬ್ದಾರಿಯಿಂದ ಇವತ್ತು ಸರ್ಕಾರಿ ಕಚೇರಿಗಳು, ಯಾಕೆ ಬೇಜವಾಬ್ದಾರಿ ಮತ್ತು ಯಾಕೆ ಸರ್ಕಾರಿ ಕಚೇರಿಗಳು ಕೆಟ್ಟೋಗಿದೆ, ಅಧಿಕಾರಿಗಳು ಯಾಕೆ ಇವತ್ತು ಲಂಚ ಪಡಿತಾರೆ ಅಂದರೆ, ಯಾವುದೇ ಕ್ಷೇತ್ರ, ಇವತ್ತು ಕೋಲಾರ ಜಿಲ್ಲೆ 6 ಕ್ಷೇತ್ರ ಇದೆ. 6 ಕ್ಷೇತ್ರದಲ್ಲಿ ಯಾವುದೇ ಅಧಿಕಾರಿ ಬರಬೇಕಾಗಲಿ, ಒಬ್ಬ FDAಯಿಂದ ಹಿಡಿದು ಒಬ್ಬ ಹಿರಿಯ ಅಧಿಕಾರಿ ಏನಾದರೂ ಕೋಲಾರ ಜಿಲ್ಲೆಗೆ ಬರಬೇಕಾದ್ರೆ 5 ಲಕ್ಷದಿಂದ ಕೋಟಿ ಲಂಚ ಕೊಟ್ಟು ಆ ಸ್ಥಾನಕ್ಕೆ ಬರಬೇಕು. ಅವರು ರಾಜಕಾರಣಿಗಳು ಹೇಳಿದಂತೆ ಅವರ ತಾಳಕ್ಕೆ ತಕ್ಕಂಗೆ ಕುಣಿಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು. ಜನಸಾಮಾನ್ಯರು ಬಂದರೆ ನಮ್ಮ ಭೂ ಪರಿವರ್ತನೆ ಮಾಡೋದಿರ್ಬೋದು, ಯಾವುದೇ ಇರ್ಬೋದು, ಲಂಚ ಇಲ್ಲದ್ದು ಏನು ಜನಸಾಮಾನ್ಯರ ಕೆಲಸನೇ ಆಗ್ತಾಯಿಲ್ಲ. ಇದಕ್ಕೆ ಉದಾಹರಣೆ ಜಿಲ್ಲಾಡಳಿತ ಭವನದಲ್ಲಿ 3 ಸರಿ ಲೋಕಾಯುಕ್ತ ದಾಳಿ ಆಗಿದೆ. ಅದು 1 ರೂಪಾಯಿ 2 ರೂಪಾಯಿ ಇದೆ, ಲಕ್ಷಾಂತರ ರೂಪಾಯಿ ಲಂಚ ಪಡೆಯುವಾಗ ಅಧಿಕಾರಿಗಳು ನೇರವಾಗಿ ಲೋಕಾಯುಕ್ತಕ್ಕೆ ಬೆಳೆ ಬಿದ್ದಿರೋದು ನಮ್ಮ ಕೋಲಾರ ಜಿಲ್ಲೆಗೆ ಕಪ್ಪು ಮಚ್ಚೆಯಾಗಿದೆ. ಅದರಲ್ಲೂ ಪೊಲೀಸ್ ಇಲಾಖೆಯವ್ರು ಬರ್ತಾ ಇರೋದು, ಅದು ದೇವರಾಣಿಗೆ ಹೇಳ್ತಾ ಇದ್ದೀವಿ, ಅದು ಇನ್ನೂ ಕಪ್ಪು ಮಚ್ಚೆ ಆಗ್ತಾ ಇದೆ. ಈ ಒಂದು ಲಂಚತನಕ್ಕೆ ನೇರ ಕಾರಣ ಜನಪ್ರತಿನಿಧಿಗಳ ಭ್ರಷ್ಟಾಚಾರತೆ ಮತ್ತು ಲಂಚನೇ ಇದಕ್ಕೆ ನೇರ ಕಾರಣ, ಅಧಿಕಾರಿಗಳಲ್ಲ. ಇದಕ್ಕೆ ಮೊದಲು ಲೋಕಾಯುಕ್ತ ದಾಳಿ ನಡಿಬೇಕಾಗಿರೋದು ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ನಡಿಬೇಕು. ಯಾಕೆ ನಡಿಬೇಕಂತ ಹೇಳಿದ್ರೆ, ಅವರು ಚುನಾವಣೆಗೆ ಹಾಕಿರೋ ಬಂಡವಾಳ ಎತ್ಕೊಳ್ಳಲು ಯಾವುದೇ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬಂದು ಇಲ್ಲಿ ಕೆಲಸ ಮಾಡ್ತೀನಂದರೆ ಅವರು 10 ರಿಂದ 15 ಲಕ್ಷ, 50 ಲಕ್ಷ, 60 ಲಕ್ಷ, ಕೋಟಿ ಕೊಡೋದು ಅವ್ರಿಗೆ ಪ್ಲೇಸ್ಮೆಂಟ್ ಕೊಡಲ್ಲ. ಅವ್ರು ಬಂದು ಇಲ್ಲಿ ₹1 ಕೋಟಿ ಬಂಡವಾಳ ಹಾಕಿ ಇನ್ನು ಲಂಚ ತಗೊಂಡಿರ ಜನಸಾಮಾನ್ಯ ಸುಲಿಗೆ ಮಾಡಿರ್ತಾರ. ಈ ಒಂದು ಲಂಚಾವತಾರಕ್ಕೆ ನೇರ ಕಾರಣ ಹೇಳ್ತಾ ಇದ್ದೀವಿ. ಖಂಡಿತವಾಗಲೂ ಜನಪ್ರತಿನಿಧಿಗಳೇ ಮೊದಲು ಅವರ ಮೇಲೆ ಲೋಕಾಯುಕ್ತ ದಾಳಿ ನಡಿಬೇಕು, ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಆಗ ಮಾತ್ರ ವ್ಯವಸ್ಥೆ ಸರಿ ಹೋಗ್ತದೆ, ಪ್ರಜಾಪ್ರಭುತ್ವ ಸರಿ ಹೋಗ್ತದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವ ಸಂವಿಧಾನದಲ್ಲಿ ಯಾವುದೇ ಲಂಚವಿಲ್ಲದೆ ಮುಕ್ತವಾಗಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ್ರೆ ಮೊದಲು ರಾಜಕೀಯ ವ್ಯಕ್ತಿಗಳ ಒಂದು ಭ್ರಷ್ಟಾಚಾರತೆ, ಅವರ ಮೇಲೆ ಲೋಕಾಯುಕ್ತ ದಾಳಿ ಮಾಡುವ ಮುಖಾಂತರ ಅವರ ಭ್ರಷ್ಟಾಚಾರವನ್ನು ಮತ ಬಾಂಧವರ ಮುಂದೆ ಇಟ್ಟರೆ ಮಾತ್ರ, ಸಾರ್ವಜನಿಕವಾಗಿ ಇಟ್ಟರೆ ಮಾತ್ರ ಈ ಒಂದು ವ್ಯವಸ್ಥೆ ಸರಿಪಡಿಸ್ಬೋದು ಅಂತೇಳಿ ಮಾನ್ಯ ಲೋಕಾಯುಕ್ತರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ.